ನಮ್ಮನೆ ಗಂಡಸೇನು ಕೂಗು ಹಾಕ್ತಾ ಇದೆಯೇನೋ ಈಗ. ಫೋನ್ ತಗೋ ಹೋಗು ಅಂದಿದ್ರು ಫೋನು ತಗೋ ಬರಲ್ಲ. ಈಗೇನು ಹೋಗೋಕ್ಕೂ ಗಯ ಪಿಯ ಅನ್ನೋದು ಅದೇ. ಎಂತ ಆಗಲ್ಲ ಬನ್ನಿ ಮರ, ಏನು ದಿನ ಹೋತೀವನ ಅಲ್ಲ, ದಿನ ಹೋಗಲ್ಲ ಅನ್ನೋದು ನನಗೆ ನಿಮಗೆ ಗೊತ್ತಾ? ಆ ಗಂಡಸಿ ಹೇಳಕ್ಕೇನು ಹೇಳ್ತಿರ್ತದೆ ಹಾಗೆ. ತೋಟ ನೋಡ್ರಿ ಭಾರಿ ಕನಾಗಾಗ್ಯದ ಮಾತ್ರ. ಇವ್ರದಿನ ಕುಯ್ಲಾಗ್ಲ ಅಲ್ಲ, ಯಾರ್ದೇನ? ಭಾರಿ ಗನಾಗಾಗಿದೆ. ಇದು ಆಚೆದಡಿಗೆ ರವಿ ಅಣ್ಣಂದ, ಎದುರುಗಡೆ ರಾಜಣ್ಣಂದು ಗನ ಬಂದದ್ದು ಮಾತ್ರ. ನಮ್ಮೂರಲ್ಲಿ ಎಲ್ಲರೂ ಗದ್ದಿಗೆ ಒಂದು ಜಾತಿ ತೋಟ ಕೂರ್ಸ್ಯಾರ ನೋಡಿ. ಹಿಂಗೆ ಆಚೆದಿಡಿಗೆರು ಈಚೆದಿಡಿಗೆರೆಲ್ಲ ಗದ್ದೆ ಮಾಡೋದು ನೋಡೋಕ್ಕೆ ಖುಷಿ ಆಗೋದು ಮಾತ್ರ. ಊರಲ್ಲಿ ಎಲ್ಲ ಕೂರ್ಸ್ಯಾರ. ಅವ್ರು ರವಿಯಣ್ಣ ರಾಜಣ್ಣವ್ರು ಮಾತ್ರ ಇಲ್ಲಿ ಇಟ್ಕೊಂಡಾರಷ್ಟೇ. ಊಟಕ್ಕಾಗಷ್ಟಾರು ಬೆಳಿತೀವಿ ಅಂತ ಅವತ್ತೊಂದಿನ ಸಿಕ್ದಾಗ ಹೇಳ್ತಿದ್ರು, ದೇವಸ್ಥಾನ ಪೂಜೆಲಿ ಸಿಕ್ಕಿದಾಗ. ಹೌದ್ರಿ, ನಾವೀಗ ರೈತರ ಹತ್ರನೇ ಹಳ್ಳಿಂದ ತಂದ್ರೆ ಅಕ್ಕಿ, ನಮ್ಮ ಮನೇಲಿ ಬೆಳೆದಿದ್ದ ಅಕ್ಕಿ ಅಂದರೆ ಒಂಥರ ಗನಾಗಲ್ಲನ್ರಿ. ಹೌದು, ಅದು ಮಾತ್ರ ಹೌದು. ಅಲ್ಲಿ ಬತ್ತಿರೋದು ಯಾರ್ರಿ? ಕೆಂಪು ಚೂಡಿದಾರ ಹಾಕೊಂಡ? ಓ ಉಲ್ಲಲನ ಮಂಗ್ಲ ಅಲ್ಲನ್ರಿ? ಹೌದು ಮಂಗ್ಲನೇ. ನಾವೊಂದು ಎಂತಕ್ಕೆ ದಾರಿಲಿ ಬಂದ್ವಿ, ಮರ್ರತ್ಲಾಗ ಎಲ್ಲರೂ ದಾರಿ ತಪ್ಪಿಸಿ ಹೋಗ್ಬೋದಿತ್ತು. ಆ ಹೆಂಗಸಿನ ಕಂಡ್ರಾಗಲ್ಲ ನನಗೆ. ಹೌದು ಮಾರ್ರ, ಅಲ್ಲ ಜುಟ್ಟು ಹಾರಿಸ್ಕೊತ ಬರ್ತದೆ ಯಾವಾಗಲೂ. ಇವತ್ತೇನ ಎಣ್ಣೆ ಹಾಕಿ ಜಡೆ ಹಾಕಿಬಿಟ್ಟದೆ ಅಪರೂಪಕ್ಕೆ. ಈಗ ಎದ್ರಿಗೆ ಮುಖಾಮುಖಿ ಸಿಗ್ತದೆ ಮಾರ್ರ. ಎಂತ ಮಾಡೋಣ, ಅತ್ಲಾಗ ಬೆನ್ನಾಕ ಅತ್ಲಾಗ ಹೋಗಕ್ಕೆ ಶುರು ಮಾಡೋಣ. ಓಹೋ, ಏನು ಬೀಗಮ್ಮವರು ಒಟ್ಟಿಗೆ ಬರ್ತಾ ಇದ್ದೀರಾ? ಹಾಂ, ಮತ್ತೆ ಮಂಗ್ಲಕ್ಕ ಆರಾಮನ್ರಿ? ಹಾಂ, ನಾನು ಆರಾಮಿದ್ದೀನಿ. ನೀವೆಲ್ಲ ಆರಾಮಿದ್ದೀರಾ? ಕಾಣದೆ ಸುಮಾರು ದಿನ ಆಗಿತ್ತಪ್ಪ. ಪಾಪ ನಿಮಗೆಲ್ಲ ಮನೆ ಬದಿ ಕೆಲಸನೇನೋ ಅಲ್ಲ, ನೀವೇ ಮಾಡ್ಕೊಬೇಕು ಪಾಪ. ಅಲ್ಲ, ಇದೊಳ್ಳೆ ಗಾನ ಹೇಳ್ತೀರಲ್ರಿ. ನಿಮಗೆಲ್ಲ ನೀವೇ ಮಾಡ್ಕೋಬೇಕು ಅಂದರೆ ಮತ್ತು ನಿಮ್ಮ ಮನೆಗೆ ಅಂತ ಬೇರೆ ಯಾವ್ದಾರು ಗ್ರಹದಿಂದ ಯಾರು ಬಂದು ಮಾಡಿಕೊಡ್ತಾರ ಹೆಂಗೆ? ಹಂಗೇನಾರಿದ್ರೆ ಹೇಳಿ, ಅದು ಯಾರಂತ ನೋಡಕ್ಕಾರ ಬತ್ತೀವತ್ಲಾಗಿ. ಅಯ್ಯೋ ಹಂಗಲ್ರಿ, ನಮ್ಮನೇಲಿ ಎಲ್ಲದಕ್ಕೂ ಆಳು ಕಾಳು ಇದ್ದಾರೆ. ಒಳಗಡೆ ಅಡುಗೆ ಮಾಡೋದು ಅಷ್ಟೇ ಕೆಲಸ, ಮತ್ತು ಉಳಿದಿದ್ದು ಪಾತ್ರೆ ತೊಳೆಯೋದು ನೆಲ ಒರೆಸೋದೆಲ್ಲ ಕೂಡ ನನ್ನ ಗಂಡ ಹೆಲ್ಪ್ ಮಾಡ್ತಾರಾ? ಹಂಗಾಗಿ ಹೇಳಿದೆ. ನಿಮ್ಮನೆ ಗಂಡಸ್ರೆಲ್ಲ ಅಷ್ಟೆಲ್ಲ ಮಾಡಿಕೊಡಲ್ಲ ಅಲ್ಲ, ಹಂಗಾಗಿ ಹೇಳಿದಷ್ಟೇ. ನಮ್ಮನೆ ಗಂಡಸ್ರೆಲ್ಲ ಎಂತ ಮಾಡ್ತಾರೆ ಎಂತ ಬಿಡ್ತಾರೆ ಅಂತ ನಿಮಗೆಲ್ಲ ಹೆಂಗೆ ಗೊತ್ತು ಮರ್ರ? ಅಯ್ಯೋ, ನನಗೆ ಗೊತ್ತಿಲ್ದಿರೋದು ಏನಿದೆ ಬಿಡಿ, ಹೋಗಲಿ. ಮತ್ತೆ ಇಬ್ಬರು ಒಟ್ಟಿಗೆ ಜೋಡಿ ಮೇಲೆ ಎಲ್ಲಿ ಹೊರಟಿದ್ರಿ? ನಾವು ಹಾಗೆ ಅಪ್ಪ, ಬೀಗ್ರು ಅಂದರೆ ಭಾರಿ ಗನಾಗದೀವಿ, ಅಕ್ಕ ತಂಗಿಗಿಂತ ಹೆಚ್ಚು. ಒಂದೇ ತಟ್ಟೆಲಿ ಊಟ ಮಾಡಂಗೆ ಇರೋದಪ್ಪ ನಾವು ಮತ್ತೆ ಬೀಗ್ರ ಸಂಬಂಧ ಅಂದರೆ ಅಷ್ಟು ಗನಗೊಳಿಸ್ಕೊಂಡೀವಿ, ಬೇರೆಯವ್ರ ಥರ ಎಲ್ಲ ಅಲ್ಲ. ಅಯ್ಯೋ ದೇವ್ರೇ, ಈ ಶಾಲಿನಿ ಅಕ್ಕಗೆ ಎಂತಾಗಿದೆ ಅಂತ ನಂಗೆ ನಗಿ ಬರ್ತಾ ಇದೆ. ಎಳೆ ಮೇಲೆ ಅದಕ್ಕೆ ಹೇಳ್ತಿರೋದು, ಅದು ಬೀಗ್ರ ಜೊತೆಗೆ ಅನಾಗಿಲ್ಲಲ್ಲ ಅದಕ್ಕೆ. ಶಾಲಿನಿ ಅಕ್ಕ ಸುಮ್ಮನೆ ಇರಬಾರ್ದನ್ರಿ. ಸುಮ್ಮನಿರ್ರಿ ಲಕ್ಷ್ಮಕ್ಕ, ನೀವು ನೋಡಿ ಅದ್ರ ನಾಲ್ಗೆ ಉದ್ದ ಆಗಿದೆ. ಸ್ಕೋಪ್ ಪ್ರಾಣಿಗಳು ನನ್ನ ಹತ್ರನೇ ಸ್ಕೋಪ್ ಕೊಡ್ತಾಳೆ. ನನಗೆ ಅವಳು ಟಾಂಟಾಕ್ ಮಾತಾಡ್ತಿರೋದು, ಬಿಡ್ತೀನ ನಾನು? ಹ್ಞೂ, ಹಿಂಗೆ ಸಂಬಂಧ ಹಿಂದೆನೂ ಒಂದೇ ಥರ ಇರಬೇಕು, ಮುಂದೆನೂ ಒಂದೇ ಥರ ಇರಬೇಕು, ಆವಾಗ ಸಂಬಂಧಕ್ಕೆ ಬೆಲೆ ಇರುತ್ತೆ. ಅವ್ರು ಹೋದ್ಮೇಲೆ ಬೆನ್ನ ಹಿಂದೆ ಮಾತಾಡ್ಕೊಂಡು ನಗಾಡೋದಕ್ಕೆಲ್ಲ ಯಾರು ಸಂಬಂಧ ಅಂತಾರ? ಯಾರು ಬೆನ್ನ ಹಿಂದೆ ಮಾತಾಡ್ತಾರೆ ಮಾರ್ರ? ನಾವ್ಯಾರು ಯಾರು ಬೆನ್ನ ಹಿಂದೆನೂ ಮಾತಾಡಲ್ಲ. ಹಂಗೇನಾರಿದ್ರೆ ಎದ್ರನೇ ಹೇಳೋದು. ಅಯ್ಯೋ ಹೋಗ್ಲಿ ಬಿಡಿ, ನಂಗೆ ಯಾಕೆ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತಾರಲ್ಲ ಆ ಥರ. ಮತ್ತೆ ಲಕ್ಷ್ಮಕ್ಕ, ಏನ್ರಿ ಸಮಾಚಾರ? ನಿಮ್ಮ ಮಗಳನ್ನ ಹಾಸ್ಟೆಲ್ ಎಲ್ಲ ಬಿಟ್ಟು ಓದಿಸ್ತಿದ್ದೀರಂತೆ? ಹುಷಾರು, ದೊಡ್ಡ ಮಗಳು ಊರು ಮನೆಯಲ್ಲೇ ನೋಡ್ಕೊಂಡಂಗೆ ಮತ್ತೆ ಇವಳು ಎಲ್ಲರೂ ನೋಡ್ಕೊಂಡು ಇಟ್ಕೊಂಡಾಳು. ಹುಷಾರು ಮರ್ರ. ಅಲ್ಲ, ಅದ್ಯಾಕೆ ಹಂಗೆ ಹೇಳ್ತಿರ್ರಿ? ಅವಳು ಆಗಲಿ, ಇಷ್ಟಪಟ್ಟೆ ಮದುವೆ ಆದ್ಲು, ಗನಗೆ ಅದಾಳಲ್ಲ, ಅದೆಂತಕ್ಕೆ ಹಂಗೆ ಹೇಳ್ತೀರಾ? ಹೋಗ್ಲಿ ಬಿಡಿ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಯಾಕೆ. ನಾನೇನೋ ನಿಮಗೆ ಹೇಳಿದಪ್ಪ, ಊರು ಮನೆಯೊಳಗೆ ಒಂದು ಕಾಳಜಿಲಿ ಹೇಳಿದ್ದು, ದೊಡ್ಡ ಮಗಳು ಮಾಡ್ದಂಗೆ ಸಣ್ಣ ಮಗಳು ಮಾಡಿಬಿಟ್ರೆ ಅಂತ. ಗಾದೆನೇ ಇದೆಯಲ್ಲ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ.
ಹಾಗೆ ಅದಕ್ಕೆ ಹೇಳಿದಷ್ಟೇ, ಮತ್ತೆಂತ ಅಲ್ಲಪ್ಪ. ಅಲ್ಲ ಕಣ್ರಿ, ಅವ್ರ ಮಗಳು ಬೆಳ್ಳಿ ಹೌದು ಊರು ಮನೇಲಿ ಹುಡುಗನ ಲವ್ ಮಾಡಿದ್ಲು, ಮದುವೆ ಆಗ್ಯಾಳೆ, ಗಾನಾಗೆ ಅದಾಳೆ. ಮತ್ತೆ ಬೇರೆಯವ್ರು ಹಾಗೆ ಅಲ್ಲ, ಯಾರ್ಯಾರನ್ನೋ ಲವ್ ಮಾಡೋದಂತೆ, ಮದುವೆ ಆಗೋದಂತೆ, ಮತ್ತೆ ಮನೇಲಿ ತೋರಿಸ್ತು ಹುಡುಗನೇ ಮದುವೆ ಆಗೋದಂತೆ, ಆಮೇಲೆ ಇನ್ಯಾರ್ದೋ ಜೊತೆ ಹೋಗೋದಂತೆ, ಆಮೇಲೆ ಮತ್ತೆ ವಾಪಸ್ ಬರೋದಂತೆ, ಕೊನೆಗೆ ಅತ್ತೆ ಮಾವ ಬೇಡ ಅನ್ನೋದಂತೆ, ಕೊನೆಗೆ ಗಂಡ ಹೆಂಡತಿ ಬೇರೆ ಮನೆ ಮಾಡ್ಕೊಂಡಿರೋದಂತೆ. ಆಮೇಲೆ ನೋಡಿದ್ರೆ ಈಗಲೂ ಎಂಥದ್ದೋ ಡೆಲಿವರಿ ಮಾಡಿಸ್ಕೊಳಕ್ಕೆ ಬಂತನಕ್ಕೆ ಮನೆಗೆ ಬಂದಮೇಲೆ ಈಗ ಮತ್ತೆಂಥದೋ ಅಲ್ಲಿಗೆ ಹೋಗಲ್ಲ ಅನ್ನೋದಂತೆ. ಹಾಗೆಲ್ಲ ಯಾರು ಮಾಡ್ಲಪ್ಪ, ಯಾರನ್ನ ಇಷ್ಟಪಡ್ತಾ ಬೆಳ್ಳಿ ಅವನ ಜೊತೆನೇ ಮದುವೆ ಆಗಿದೆ, ಅವನ ಜೊತೆನೇ ಅದೇ. ಈ ಥರ ಎಲ್ಲ ಊರಲ್ಲೆಲ್ಲ ಹಲ್ಬಂಗ ನಾವು ಕೇಳಿವಿ. ಇದ್ರಕ್ಕಿಂತ ಎಲ್ಲ ನಮ್ಮ ಬೆಳ್ಳಿಗಾನಾಗೆ ಅದೇ, ಎಂತ ಆಗಲೂ ಇಲ್ಲ ಅದಕ್ಕೆ. ಅಪ್ಪೋ ನಿನಗೆ ಮಾಡಿಸ್ತೀನಿ ತಡಿ. ನನ್ನ ಮಗಳು ಮಾನಸಿಗೆ ಟಾಂಟಿಟ್ ಮಾತಾಡ್ತಿದ್ಯಲ್ಲ. ಅಲ್ಲ, ನನ್ನ ಮಗಳಿಗೆ ವಾಪಸ್ ಗಂಡನ ಮನೆಗೆ ಹೋಗಲ್ಲ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡಿದ್ದೆ. ಈ ನಾಯಿಗೆ ಹೆಂಗೆ ಗೊತ್ತಾಯ್ತು ಅಂತ. ಯಾಕ್ರಿ ಮಂಗಳಕ್ಕ ಸುಮ್ಮನೆ ನಿತ್ರಿ? ಥೋ ಶಾಲಿನಿ ಅಕ್ಕ, ಸುಮ್ಮನೆ ಇರ್ತೀರನ್ರಿ ನೀವು. ಸುಮ್ಮನಿರ್ರಿ ಲಕ್ಷ್ಮಕ್ಕ, ನಮ್ಮ ಪಡಿ ನಾವು ಸುಮ್ಮನೆ ಇದ್ದಿತ್ತಾನೆ, ಹೆಚ್ಚಿಗೆ ಮಾತೆಂತ ಕೋಳಿಗೆ. ಅಯ್ಯೋ ಹೌದು ಕಣ್ರಿ, ಮೊನ್ನೆ ಒಂದಿನ ನಾನು ಯೂಟ್ಯೂಬಲ್ಲಿ ನೋಡಿದ್ದು. ಒಂದು ಅತ್ತೆ ಅಂತೆ, ಮೊದಲು ಮಗ ಅಲ್ಲೇ ಊರು ಮನೆ ಹುಡುಗಿನ ಇಷ್ಟಪಟ್ಟಿದ್ನಂತೆ, ಬೇಡೇ ಬೇಡ ಅಂತ ಕೂತಿತ್ತಂತೆ. ಮದುವೆ ತಪ್ಸಕ್ಕೆ ಅದೊಂದೊಂದು ನಾಟಕ ಮಾಡಿದಂದ್ರೆ ನೀವು ಹೇಳಬಾರ್ದು, ಅಷ್ಟೆಲ್ಲ ನಾಟಕ ಮಾಡಿದಂತೆ. ಕೊನೆಗೆ ಮಗ ಅದನ್ನೇ ಮದುವೆ ಆಗಿದ್ದಂತೆ ಕಣ್ರಿ. ಆಮೇಲೆ ಏನು ಒಂದು ನಾಟಕ ಮಾಡೋದಂತೆ, ಎಂಥ ಹಗ್ಲಾಸ ಎಲ್ಲ ಮಾಡೋದಂತೆ ಕಣ್ರಿ, ಹುಷಾರಿಲ್ಲ ಅಂತ. ಆಮೇಲೆಲ್ಲ ವಿಚಿತ್ರ ಆಡಿದಂತೆ. ಆಮೇಲೆ ಸೊಸೆ ಮನೆ ಬಿಟ್ಟು ಹೋಗಿತ್ತಂತೆ. ಸೊಸೆ ಮನೆ ಬಿಟ್ಟು ಹೋಗಿ ನಾನಂತ ಅವನ ಜೊತೆ ಇರಲ್ಲ ಅಂತ ಎಲ್ಲ ಪಿ ಜಿಲಿತ್ತು ಅಂತಾರೆ. ಕೆಲವೊಬ್ಬೊಬ್ರು ಹೇಳ್ತಾರೆ ಇಲ್ಲ ಯಾವಂದ ಜೊತೆ ಇತ್ತು ಅಂತಾರೆ. ಅಂಥದ ನೋಡಿ ಹಾಗೆಲ್ಲ ಹೇಳ್ತಿದ್ರಪ್ಪ, ನಂಗೆ ಗೊತ್ತಿಲ್ಲ. ಈ ಯೂಟ್ಯೂಬಲ್ಲಿ ಎಲ್ಲ ಬಂದಿದ್ದು ಕೇಳಿದ್ದು ನಾನು. ಯಾವನ ಜೊತೆನೋ ಇತ್ತಂತೆ. ಆಮೇಲೆ ಮತ್ತೆ ಹೋಗಿ ಅವನ ಗಂಡ ಪಾಪ್ದನಂತೆ, ಹೋಗಿ ಕರ್ಕೊ ಬಂದನಂತೆ. ಪದ್ಮಕ್ಕ, ನಾಲ್ಗೆ ಉದ್ದ ಇದೆ ಅಂತ ಮಾತಾಡಕ್ಕೆ ಹೋಗಬೇಡಿ. ಎಂತ ಅದ ನೀವು ಊಟಿ ಮೇಲೆ ಹೇಳಿದ್ರೆ ನಮಗೇನು ಅರ್ಥ ಆಗಲ್ಲ ಅನ್ಕೊಂಡಿರಾ? ಬೆಳ್ಳಿಗೆ ಹೇಳಿದಲ್ಲ, ಯಾವನ ಜೊತೆನೂ ಇರಲ್ಲ, ಅದು ಹೋಗಿದ್ದು ಹೌದು, ಹೊಂದಾಣಿಕೆ ಸರಿ ಹೋಗ್ಲಾ ಅಂತ ಮೊದಲು ಮನೆಗೆ ಬಂದಿತ್ತು. ಆಮೇಲೆ ಅದು ಡ್ಯೂಟಿ ಮಾಡ್ತಾ ಇದೆ ಕಣ್ರಿ, ಬೆಂಗಳೂರಲ್ಲಿ ಕೆಲಸ ಅದೇ ಅದಕ್ಕೆ. ಇಲ್ಲಿ ಎಲ್ಲಿರ್ತದೆ, ಎಷ್ಟು ದಿನ ಅಂತ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತು ಸ್ವಲ್ಪ ದಿನ. ಆಮೇಲೆ ಆಫೀಸಿಗೆ ಕರೆಯೋಕ್ಕೂ ಅದ್ರ ಫ್ರೆಂಡ್ಸ್ ಜೊತೆ ಪಿ ಜಿಲಿ ಇದ್ದಿದ್ದು, ಯಾವನ ಜೊತೆನೂ ಇರಲ್ಲ. ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ. ನೀವು ಇಂಥ ನಾಟಕದ ಮಾತಾಡಿದ್ರೆ ನಮಗೇನು ಗೊತ್ತಾಗಲ್ಲ ಅಂತ ಜ್ಞಾನ ಮಾಡಬೇಡಿ. ಅಯ್ಯೋ, ಇದೊಳ್ಳೆ ಕತೆ ಆತಲ್ಲ ಮರ್ರ. ನೆಲ್ಲಿಕಾಯಿ ಕದ್ದಿದ್ಯಾರ ಅಂತ ಕೇಳಿದ್ರೆ ಒಬ್ಬ ಜೋಬಳ ಕೈ ಹಾಕೊಂಡು ಒಟ್ಟಾಗ್ಯದ ನೋಡ್ಕೊಂಡಂತಲ್ಲ, ಆ ಥರ ಆತಲ್ಲ ಮರ್ರ ನಿಮ್ಮದು. ನಾನೆಲ್ಲಿ ನಿಮಗೆ ಹೇಳಿದೆ, ನಾನು ಯೂಟ್ಯೂಬಲ್ಲಿ ಯಾವುದೋ ಕತೆ ನೋಡಿದ್ದು ಅಂತ ಹೇಳಿದ್ದು.